ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ ಹೇಳ್ತಿದ್ದೆ ನಾನು, ನಿನ್ನೆ ಅಷ್ಟೊಂದು ಪ್ರೊಡಕ್ಟಿವ್ ಆಗಿರಲಿಲ್ಲ ಅಂತ. ಇವತ್ತು ತುಂಬ ಪ್ರೊಡಕ್ಟಿವ್ ಆಗಿರ್ಬೇಕಂತಲೇ ಹೇಳಿದೆ. ಹಂಗೆ ಹೇಳಿದ್ನೋ ಇಲ್ಲೋ, ನಮ್ಮ ಮ್ಯಾನೇಜರು ವೆಕೇಷನಲ್ಲಿಂದ ವಾಪಸ್ ಬಂದ್ರು ಇವತ್ತು. ಸೊ ಎಲ್ಲ ಕಂಪ್ಲೀಟ್ ಆಗಿದೆ ಟಾಸ್ಕ್ ಅಂತ ಗೊತ್ತಾಗಿದ ತಕ್ಷಣ ಇನ್ನೊಂದೆರಡು ಟಾಸ್ಕ್ ಕೊಟ್ಟಿದ್ದಾರೆ ಮತ್ತೆ. ಸೊ ಅವ್ರು ಆಲ್ವೇಸ್ ಅವ್ರ ಟೀಮ್ ಮೆಂಬರ್ನ ಬ್ಯುಸಿ ಇಡೋದ್ರಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ಸೊ ಆ ಥರ ಅವರು. ಸೊ ಎಸ್ಪೆಷಲಿ ಇಂಡಿಯನ್ ಮ್ಯಾನೇಜರ್ ಹತ್ರ ಸ್ವಲ್ಪ ಕಷ್ಟನೇ. ಅದರಲ್ಲೂ ಸ್ವಲ್ಪ ಮಿಡ್ ಏಜ್ ಇರೋರ ಹತ್ರ ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅವ್ರಿಗೇನಂತಂದರೆ ಅವ್ರದ್ದೇ ಒಂದು ಕಂಪ್ನಿ ಅನ್ನೋ ಥರ ಫೀಲ್ ಆಗ್ತಾ ಇರ್ತಾರೆ. ಸೊ ಆ ಒಂದು ಫೀಲಿಂಗಲ್ಲಿ ನಮಗೆ ಟಾರ್ಚರ್ ಕೊಡ್ತಿರ್ತಾರೆ, ಅಷ್ಟೇ ಆಗೋದು, ಇನ್ನೇನಿಲ್ಲ. ಅದೇ ಫಾರಿನ್ ಮ್ಯಾನೇಜರ್ಸ್ ಆದರೆ ಅಷ್ಟೊಂದಿರಲ್ಲ. ನಾನು ಫಾರಿನ್ ಮ್ಯಾನೇಜರ್ಸ್ ಅಂಡರಲ್ಲೂ ಕೆಲಸ ಮಾಡಿದ್ದೀನಿ, ಇಂಡಿಯನ್ ಮ್ಯಾನೇಜರ್ಸ್ ಅಂಡರ್ಸಲ್ಲೂ ಕೆಲಸ ಮಾಡಿದ್ದೀನಿ. ಇಂಡಿಯನ್ ಮ್ಯಾನೇಜರು ಕೆಲವರು ಜಾಯ್ಲ್ ಆಗಿರ್ತಾರೆ, ಸೊ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಕೆಲವ್ರು ಇರ್ತಾರೆ ನೋಡಿ, ಕಂಪ್ನಿನೇ ಅವ್ರದ್ದು ಅನ್ನೋ ಥರ ಬಿಹೇವ್ ಮಾಡ್ತಿರ್ತಾರೆ. ಸೊ ಅಂಥವ್ರ ಹತ್ರ ನಾವೇನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ನಮ್ಮ ಟೈಮ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಷ್ಟು ಹೇಳ್ತಾ ಇನ್ನು 8:30 ಎದ್ದೆ ನಾನು. 8:30 ಎದ್ದು ಫ್ರೆಶ್ ಅಪ್ ಆಗಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಒಂದೆರಡು ಟಾಸ್ಕು ಕಂಪ್ಲೀಟ್ ಮಾಡಿಬಿಟ್ಟೆ, ಮೀಟಿಂಗ್ ಎಲ್ಲ ಮುಗೀತು. ಈಗ ಬ್ರೇಕ್ಫಾಸ್ಟ್ ಮಾಡೋ ಸಮಯ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಅದೇ ಟೋಸ್ಟು, ಅದೇ ಬ್ರೆಡ್ ಟೋಸ್ಟೇ, ಅದೇ ಮೈನಾಸಿಸ್ ನೆನ್ನೆ ಮಾಡಿದ್ದು, ಇದೇ ನಮ್ಮ ಬದುಕು. ಸೊ ಬನ್ನಿ ಬ್ರೆಡ್ ಟೋಸ್ಟ್ ಮಾಡೋಣ. ಸೊ ಇದು ಬ್ರೆಡ್ ಟೋಸ್ಟರ್, ಇದು ಭಾರಿ ಯೂಸರ್ ಫ್ರೆಂಡ್ಲಿ ಇದೆ. ಒಂದೊಂದು ಬ್ರೆಡ್ನೂ ಟೋಸ್ಟ್ ಮಾಡೋದಕ್ಕೆ 1 ನಿಮಿಷ ಆದರೂ ಬೇಕಾಗುತ್ತೆ. ಸೊ 4 ಬ್ರೆಡ್ಸ್ಗೆ 4 ಸ್ಲೈಸ್ಗೆ 4 ಮಿನಿಟ್. ಇದು ನೆನ್ನೆ ಮಾಡಿದ್ದು ಮೈನಾಸಿಸ್ ಇದು. ಸೊ ನೆನ್ನೆ ಆ್ಯಕ್ಚುಲಿ ಚೆನ್ನಾಗಿತ್ತು, ಅದಕ್ಕೆ ಇವತ್ತು ತಿನ್ನೋಣ ಅಂದ್ಕೊಂಡೆ. ಮಧ್ಯಾಹ್ನ ತಿನ್ನೋಣ ಅಂದ್ಕೊಂಡೆ, ಇವತ್ತು ಓಟ್ಸ್ ಮಾಡಿಕೊಂಡೆ ಬೆಳಗ್ಗೆ. ಬಟ್ ಇದು ಫ್ರೆಶ್ ಆಗಿರುತ್ತೆ, ತಿನ್ಬೋಣ. ನೋಡಿರಿ, ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಆಯಿತು ವಿತ್ ಮೈನಾಸಿಸ್, ಹೋಮ್ ಮೇಡ್. ಇದನ್ನು ತಿಂದು ಇನ್ನು ವರ್ಕ್ ಸ್ಟಾರ್ಟ್ ಮಾಡಬೇಕು. ಈಗ ಸಮಯ 3:30 ಆಗಿದೆ. ಫುಲ್ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ಇವಾಗ ನೋಡಿರಿ ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ಸೊ ಈ ಲೆವೆಲ್ಗೆ ಬಂದಿದೆ ರಾಗಿ ಗಂಜಿ. ಯಾಕೋ ಫುಲ್ ಹೀಟ್ ಆಗಿಬಿಟ್ಟೈತೆ, ಅದಕ್ಕೆ ಒಂದು ಬನಾನ ತೊಗೊಂಡೆ. ಈಗ ರಾಗಿ ಗಂಜಿ ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಇಟ್ಟಿದ್ದೀನಿ. ಸೊ ಫೈನಲಿ ರಾಗಿ ಗಂಜಿ ತೊಗೊಂಬಂದಿದ್ದೀನಿ. ಇದೇ ಇವತ್ತಿನ ನಂದು ಲಂಚು. ಇದ್ರ ಜೊತೆ ಒಂದು ಬನಾನ ತಿಂದಿದ್ದೀನಿ. ನೋಡಿರಿ ಎಷ್ಟು ಸರಿಯಾಗಿ ಕಾಣಿಸ್ತದೆ. ಜಸ್ಟ್ ಮ್ಯಾಟ್ರ್ ಆಫ್ 10 ಸೆಕೆಂಡ್ಸಲ್ಲಿ ಹೇಗೋಯ್ತು. ಇಲ್ಲಿ ಒಂದು 2 ಡೇಸಲ್ಲಿ ಕವರ್ ಆಗಿಬಿಡುತ್ತೆ. ಇಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಜಾರ್ಜಿಯಾದಲ್ಲಿ ಕ್ಲೈಮೇಟ್, ವೆದರ್ ಸಖತ್ತಾಗಿದೆ. ಸೇಮ್ ಆಲ್ಮೋಸ್ಟ್ ನಮ್ಮ ಬೆಂಗಳೂರು ಥರನೇ. ಇನ್ನೊಂದು 2-3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತೆ. ಬಟ್ ತುಂಬ ಚೆನ್ನಾಗಿದೆ. ಕೆಲವೊಂದು ಟೈಮಲ್ಲಂತೂ ಫುಲ್ ಕೋಲ್ಡ್ ಇರುತ್ತೆ. ಬಟ್ ಇನ್ನೂ ಹೋಗ್ತಾ 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 ತುಂಬ ಕೋಲ್ಡ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಗೂಗಲ್ ಜೆಮ್ನಿನ ಕೇಳಿದೆ. ಸೊ ಲೋಯೆಸ್ಟ್ ಯಾವಾಗ ರೀಚ್ ಆಗಿತ್ತು ಅಂತಂದರೆ 1980ಸಲ್ಲೇನೋ -7 ಡಿಗ್ರಿ -8 ಡಿಗ್ರಿನೋ ಹೋಗಿತ್ತಂತೆ. ಸೊ ದಟ್ ವಾಸ್ ದ ಲೋಯೆಸ್ಟ್. ಬಟ್ ಆನ್ ಆವ್ರೇಜ್ ಇಲ್ಲಿ -2 ಡಿಗ್ರಿ 0 ಡಿಗ್ರಿವರೆಗೂ ಹೋಗುತ್ತೆ. ವಾಹ್, ಐ ಡಿಡ್ಂಟ್ ಎಕ್ಸ್ಪೆಕ್ಟೆಡ್ ದಿಸ್. ಏನೇನು ಹಾಕಿದ್ದೆ? ಜೀರಿಗೆ ಪೌಡ್ರು, ಮೆಣಸು ಪೌಡ್ರು, ಮೆಣಸಿನ ಪೌಡ್ರು, ಆ್ಯಂಡ್ ದೆನ್ ಉಪ್ಪು, ಪರ್ಫೆಕ್ಟ್ಲಿ ಬ್ಲೆಂಡೆಡ್. ನಿಜ ಸಕ್ಕತ್ತಾಗಿದೆ, ಐ ಲವ್ ಇಟ್. 7:30 ಕೆಲಸಗಳೆಲ್ಲ ಮುಗೀತು. ಈಗ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ವರ್ಕೌಟ್ಗೆ ಹೋಗೋಣ ಅಂತ. ಸೊ ಅದೇ ಥರ ವಿಡಿಯೋ ಎಡಿಟಿಂಗು ಮಾಡಿದ್ದಾಯಿತು, ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವರ್ಕೌಟ್ಗೆ ಹೋಗ್ಬಿಟ್ಟು ಬಂದು ಅಪ್ಲೋಡ್ ಮಾಡಿದರೆ ನಿಮಗೆ ಬೆಳಗ್ಗೆ ಸಿಗುತ್ತೆ. ನಾನು ನೈಟ್ ಅಪ್ಲೋಡ್ ಮಾಡಿದಾಗ ನಿಮಗೆ ಬೆಳಗ್ಗೆ ಸಿಗುತ್ತೆ. ಸೊ ಅದೊಂದು ಕೆಲಸ ಪೆಂಡಿಂಗ್ ಇದೆ, ಅಪ್ಲೋಡ್ ಮಾಡೋದು. ಅದೊಂದು ಬಿಟ್ಟರೆ ಇನ್ನೆಲ್ಲನೂ ಕಂಪ್ಲೀಟ್ ಆಯಿತು. ಸೊ ಇವತ್ತು 5 ಡೇಸ್ ಆಯಿತು ನಾನು ಇಲ್ಲಿಗೆ ಬಂದು. 5 ಡೇಸಲ್ಲಿ ಸೊ ಇವತ್ತು ಡಸ್ಟ್ಬಿನ್ನ ನಾನು ಆಚೆ ಇಡಬೇಕು. ಅದು ಡಸ್ಟ್ಬಿನ್ ಆಚೆ ಇಡೋ ರೂಲ್ಸ್ ಏನಂತಂದರೆ, ಇಲ್ಲಿ ನೈಟ್ 8 ಗಂಟೆ ಮೇಲೆ ಆಚೆ ಇಡಬೇಕು, ಬೆಳಗ್ಗೆ 9 ಗಂಟೆ ಒಳಗಡೆ ನೀನು ಡಸ್ಟ್ಬಿನ್ ತೊಗೊಂಬಂದು ಒಳಗಡೆ ಇಟ್ಕೋಬೇಕು. ಸೊ ಹೈಜಿನಿಕ್ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅದನ್ನು ಇಲ್ಲ ಅಂತಂದರೆ ಅದಕ್ಕೂ ಫೈನ್ ಹಾಕ್ತಾರೆ. ಸೊ ನೀವೇನಾದರೂ 9 ಗಂಟೆ ಮೇಲೆ ಇಟ್ಟಿದ್ದಾರೆ, ಯಾರಾದರೂ ಕಂಪ್ಲೇಂಟ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅದಕ್ಕೂ ಫೈನ್ ಹಾಕ್ತಾರೆ. ಸೊ ಭಾರಿ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಸೊ ಅದರಿಂದ ಇವಾಗ ನೈಟ್ ಜಿಮ್ಮಿಂದ ಬಂದಮೇಲೆ ಆಚೆ ಇಡ್ತೀನಿ. ಸೊ ಬೆಳಗ್ಗೆ ಎದ್ದು ಮತ್ತೆ ಒಳಗಡೆ ಇಟ್ಕೋಬೇಕು ನಾನು, ಅದನ್ನು ಮರಿಬಾರ್ದು. ಅದಂತೂ ದಟ್ ಈಸ್ ದ ಟಾಪ್ ಪ್ರಿಯಾರಿಟಿ ಟಾಸ್ಕ್ ಇಲ್ಲಿ. ನೋಡಿರಿ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ 8 PM 6 PM ಟು 8 PM ಒಳಗಡೆ ನಾವು ಹೊರಗಡೆ ಇಟ್ಟರೆ ಅವ್ರು ಟ್ರಾಶ್ ಕಲೆಕ್ಟ್ ಮಾಡೋವರೆಗೂ ಅಲ್ಲೇ ಇಡಬೇಕು. ಬಟ್ ಯೂಶಲಿ ಏನಂತಂದರೆ ನೈಟ್ ಹೊತ್ತಲ್ಲಿ ಕಲೆಕ್ಟ್ ಮಾಡ್ತಾರೆ. ಇದಕ್ಕೆಲ್ಲ ನೋಡಿರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗೆ ಇಟ್ಟಿದ್ದಾರೆ ಇಲ್ಲಿ. ಸೊ ಜಿಮ್ಗೆ ಹೋಗ್ತಾಯಿದ್ದೀನಿ, ಒಂದು ಸ್ವಲ್ಪ ಡಿಯೋಡ್ರೆಂಟ್ ಹೊಡ್ಕೊಳ್ಳೋಣ. ಮೊದಲೇ ಈ ಕಾಲದಲ್ಲಿ ವಿಡಿಯೋಗೆ ಜಾಸ್ತಿ ಆಗಿಬಿಟ್ಟವೆ. ಹೋಗೋದು ಈ ನನ್ನ ಮಕ್ಕಳು ಏನೋ ಮೊಬೈಲ್ ಒಂದು ಇಟ್ಕೊಳ್ಳೋದು, ಇಂಡಿಯನ್ಸ್ ಟಾರ್ಗೆಟ್ ಮಾಡೋದು, ವೈ ಯು ಗೈಸ್ ಸ್ಮೆಲ್ಸ್ ವೆರಿ ಬ್ಯಾಡ್ ಅಂತ.
ವೈ ಯು ಗಾಯ್ಸ್ ಡೋಂಟ್ ಯೂಸ್ ಡಿಯೋಡ್ರೆಂಟ್ಸ್ ಅಂತ. ಅಲ್ಲ, ಈ ನನ್ನ ಮಕ್ಕಳು ಫೇಸ್ ವಾಶಿಗೆ ನೀರು ಯೂಸ್ ಮಾಡ್ತಾರೆ, ಹ್ಯಾಂಡ್ ವಾಶಿಗೆ ನೀರು ಯೂಸ್ ಮಾಡ್ತಾರೆ, ಸ್ನಾನಕ್ಕೂ ನೀರು ಯೂಸ್ ಮಾಡ್ತಾರೆ, ಆದರೆ ಅಂಡು ತೊಳ್ಕೊಳಕ್ಕೆ ಮಾತ್ರ ನೀರು ಯೂಸ್ ಮಾಡಲ್ಲ. ಆ್ಯಂಡ್ ಇವರು ಬಂದುಬಿಟ್ಟು ಇಂಡಿಯನ್ಸ್ನ ಯು ಸ್ಮೆಲ್ಸ್ ವೆರಿ ಬ್ಯಾಡ್ ಅಂತ. ಮೋಸ್ಟ್ ಆಫ್ ದ ಅಮೇರಿಕನ್ಸು ಇಲ್ಲಿ ಕುಡಿಯೋದು ಟ್ಯಾಪ್ ವಾಟ್ರ್. ಇದು ನಿಮಗೆ ಗೊತ್ತಿದೆಯೋ ಇಲ್ಲ, ಟ್ಯಾಪ್ ವಾಟ್ರ್ ಕುಡಿಯೋದು ಇವರು ಏನಾದರೂ ಇಂಡಿಯಾಗೆ ಬಂದರೆ ಬಿಸ್ಲೇರಿ ವಾಟ್ರ್ ಬೇಕಂತಾರೆ. ನಮ್ಮ ಒಂದು ಇದರಲ್ಲಿ ಪರವಾಗಿಲ್ಲ ಅಟ್ಲೀಸ್ಟ್ ಎಲ್ಲ ಮನೆಗಳಲ್ಲೂ ಫಿಲ್ಟರ್ ಹಾಕ್ಕೊಂಡಿರ್ತೀವಿ ನಾವು. ಇಲ್ಲಿ ಬರೀ ಟ್ಯಾಪ್ ವಾಟ್ರ್ ಕುಡಿ ಅಂತ ಹೇಳ್ತಾರಲ್ಲ ಇವ್ರು ಇದೆಂಥ ಕಾನ್ಸೆಪ್ಟ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ದಿನ ಬೇಕು ನಮಗೆ. ಫೈನಲಿ 2 ಅವರ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ತಮ್ಲೈನ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಆಗೋಯ್ತು. ಸೊ 8 ಗಂಟೆಗೆ ಜಿಮ್ಗೆ ಹೋದೆ, 9 ಗಂಟೆಗೆ ಮನೆಗೆ ಬಂದವನು. ಆಲ್ಮೋಸ್ಟ್ ಈಗ 10:45. ಸೊ 1.25 ಅವರು ಕೂತ್ಕೊಂಡು ನಾನು ಎದ್ದೇ ಇಲ್ಲ. ಸೊ ಈಗ ಹೋಗ್ಬಿಟ್ಟು ಡಿನ್ನರ್ ಏನಾದರೂ ಮಾಡ್ಕೋಬೇಕು. ಸ್ವಲ್ಪ ನೋಡೋಣ, ಹೆಲ್ತಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಕಾಳೆಲ್ಲ ನೆನ್ಸಕ್ಕೆ ಹಾಕಿದ್ದೀನಿ. ಸೊ ಅದನ್ನು ಬೇಯಿಸ್ಬಿಟ್ಟು ಅದಕ್ಕೊಂದು ಜೊತೆ ಮೊಟ್ಟೆ, ಒಂದು ಆ್ಯಪಲ್ ಆ್ಯಂಡ್ ಕುಕುಂಬರ್, ಸೌತೆಕಾಯಿ. ಸೊ ಇದು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಪ್ರಿಪೇರ್. ನೋಡಿ, ಪಾತ್ರೆ ತೊಳೆದ್ರೆ ಎಲ್ಲ ಅಲ್ಲೇ ಇಟ್ಟಿರ್ತೀನಿ. ಯಾಕಂತಂದರೆ ನನಗೊಂದು ಸ್ವಲ್ಪ ಲೇಜಿ, ಇದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿಡೋದು, ಮತ್ತು ಬೇಕಾದಾಗ ತೊಗೊಳ್ಳೋದು, ಇದೆಲ್ಲ ಇರಬಾರ್ದು. ಬೇಕಾ ಇಲ್ಲೇ ತಗೋ, ಇಲ್ಲೇ ಎದ್ದು ಬಿಸಾಕು, ಇಲ್ಲೇ ತೊಳಿ, ಇಲ್ಲೇ ಇಡು, ಈ ಲೆವೆಲ್ಗೆ. ಸೊ ಬ್ಯಾಚುಲರ್ ಅಲ್ವಾ, ಅದನ್ನು ಪ್ರೂವ್ ಮಾಡ್ತಾಯಿದ್ದೀನಿ. ಸೊ ಇದು ನಂದು ಇವತ್ತು ಫುಡ್ಡು. ನೀವು ನೋಡ್ಬೋದು, ಕಾಳೆಲ್ಲ ಬೇಯಿಸಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ನೆನೆಸೋಕ್ಕಿಟ್ಟಿದ್ದೆ. ಸೊ ಅದಾದಮೇಲೆ ಬೇಯಿಸಿದ್ದೀನಿ. 2 ಬಾಯ್ಲ್ಡ್ ಎಗ್, ಕುಕುಂಬರ್, ಒಂದು ಆ್ಯಪಲ್. ಸೊ ಇದೇ ನಂದು ಇವತ್ತು ಊಟ. ಸೊ ಇದನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇಲ್ಲಿ ಬಂದಮೇಲೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಇಂಡಿಯಾದಲ್ಲಿ ಸ್ವಲ್ಪ ದಿನ ಯೂಸ್ ಮಾಡಿದ್ದೆ. ಇದೆಲ್ಲ ಈ ಬಜ್ಜಿ, ಬೋಂಡ, ಕಬಾಬ್ಗೆ ಅದು ನನಗೆ ಇಷ್ಟ ಆಗಲ್ಲ, ಆ ಸ್ಮೆಲ್ ಇಷ್ಟ ಆಗಲ್ಲ. ಬಟ್ ಇದು ಈ ಥರದಕ್ಕೆಲ್ಲ ಸ್ವಲ್ಪನೇ ಹಾಕ್ಕೊಳ್ಳೋದಲ್ಲ. ಸೊ ಹಾಗಾಗಿ ನೋ ಇಶ್ಯೂಸ್. ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಇದಕ್ಕೆ. ಯಾಕೋ ಆ ಸ್ಮೆಲ್ ಇಲ್ಲದೇ ಇದ್ದರೆ ನಮಗೆ ಸ್ವಲ್ಪ ಇಷ್ಟ ಆಗಲ್ಲ ಊಟ. ಓಕೆ, ಸಾಕು. ನೋಡಿರಿ, ಇವತ್ತಿನ ಡಿನ್ನರ್ ಆ್ಯಪಲ್, ಸ್ಪ್ರೌಟ್ಸ್, 2 ಬಾಯ್ಲ್ಡ್ ಎಗ್ ಆ್ಯಂಡ್ ಸೌತೆಕಾಯಿ. ಸೊ ಇಷ್ಟು ತಿಂದರೆ ಆರಾಮಾಗಿ ಹೊಟ್ಟೆ ತುಂಬುತ್ತೆ. ಆ್ಯಂಡ್ ಇವತ್ತು ಸ್ವಲ್ಪ ಫ್ರೀ ಇದೆ, ಫ್ರೈಡೇ. ಸೊ ಅದಕ್ಕೆ ಮೂವಿ ನೋಡ್ಕೊಂಡು ತಿಂತಾ ಇದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ಯಾವ್ದು ಫಸ್ಟ್ ತಿನ್ನಬೇಕು, ಯಾವ್ದು ಲಾಸ್ಟ್ ತಿನ್ನಬೇಕು ಅದು ಮ್ಯಾಟ್ರ್ ಆಗುತ್ತೆ. ಸೊ ಒಂದು ಗುಡ್ ಸಜೆಷನ್ ಏನಂತಂದರೆ, ಯಾವ್ದು ಬೇಗ ಡೈಜೆಸ್ಟ್ ಆಗುತ್ತೋ ಅದನ್ನು ಬೇಗ ಫಸ್ಟ್ ತಿನ್ನಬೇಕು. ಯಾವ್ದು ಲೇಟಾಗಿ ಡೈಜೆಷನ್ ಆಗುತ್ತೋ ಅದು ಲೇಟಾಗಿ ತಿನ್ನಬೇಕು, ಲಾಸ್ಟಾಗಿ ತಿನ್ನಬೇಕು. ಸೊ ಇನ್ ಅವರ್ ಕೇಸು ಇದನ್ನು ಮತ್ತು ಸೌತೆಕಾಯಿನ ಫಸ್ಟ್ ತಿನ್ನಬೇಕು, ಆಮೇಲೆ ಎಗ್ ತಿನ್ನಬೇಕು, ಆಮೇಲೆ ಇದನ್ನು ತಿನ್ನಬೇಕು. ಸೊ ಈ ಥರ ತಿಂದಾಗ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದನ್ನು ಮತ್ತು ಸೌತೆಕಾಯಿನ, ಆ್ಯಪಲ್ಲು ಸೌತೆಕಾಯಿ ತಿಂದಿರ್ತೀರ ಅನ್ಕೋ, ಅರ್ಧ ಹೊಟ್ಟೆ ತುಂಬ ಹೋಗುತ್ತೆ. ನೆಕ್ಸ್ಟು ಎಗ್ಗು ಮತ್ತು ಇದನ್ನು ತಿಂತೀರ ಅನ್ಕೋ. ಸೊ ಇವೆರಡು ಫಸ್ಟ್ ತಿಂದಿದ್ದೀರಲ್ಲ, ಅದು ಡೈಜೆಷನ್ ಆಗೋದಕ್ಕೆ ನಿಮಗೆ ತುಂಬ ಟೈಮ್ ಬೇಕಾಗಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಡೈಜೆಷನ್ ಆಗಿಬಿಡುತ್ತೆ, ಇಲ್ಲ 45 ಮಿನಿಟ್ಸ್, ಇಲ್ಲ 1 ಅವರ್ ಮ್ಯಾಕ್ಸಿಮಮ್. ಸೊ 1 ಅವರಲ್ಲಿ ನಿಮಗೆ ಅರ್ಧ ಹೊಟ್ಟೆಗೆ ಬಂದುಬಿಡ್ತೀರ. ಅದೇ ನೀವೇನಾದರೂ ಇವೆರಡು ತಿನ್ನೋಕ್ಕೆ ಹೋದ್ರಂದ್ರೆ ಫಸ್ಟು ಇದು ಇಟ್ ವಿಲ್ ಟೇಕ್ 4 to 5 ಅವರ್ಸು. ಸೊ ನಿಮಗೆ 4 to 5 ಅವರ್ಸು ಇದು ಫಸ್ಟ್ ತಿಂದಿರೋದ್ರಿಂದ ಇದು ಡೈಜೆಷನ್ ಆಗೋವರೆಗೂ ಇದು ಹೋಗಲ್ಲ. ಸೊ ಈ ಥರ ಒಂದು ಸಜೆಷನ್ ಮಾಡ್ತಾರೆ. ಅದೆಷ್ಟು ಕರೆಕ್ಟು ಅದೆಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಸೊ ಯೂಶ್ವಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಈ ಥರ. ಯೂಶ್ವಲಿ ನಾವೇನು ಮಾಡ್ತೀರಿ, ಹಣ್ಣುಗಳು ತಿನ್ನೋದು ಊಟ ಆದಮೇಲೆ. ಬಟ್ ಯೂಶ್ವಲಿ ಡಾಕ್ಟರ್ ಸಜೆಸ್ಟ್ ಮಾಡೋದು ಊಟಕ್ಕೆ ಮುಂಚೆ ಹಣ್ಣುಗಳು ತಿನ್ನಬೇಕು. ಸೊ ದ ರೀಸನ್ ಬಿಹೈಂಡ್ ಇಟ್, ಬೇಗ ಡೈಜೆಷನ್ ಆಗುತ್ತೆ. ಟಿವಿ ನೋಡ್ಕೊಂಡು ಊಟ ಮಾಡೋಣ ಅಂತ ಒಂದು ಮೂವಿ ಹಾಕ್ಕೊಂಡೆ. ಆಮೇಲೆ ಮಧ್ಯದಲ್ಲಿ ಪಾಸ್ ಮಾಡಿದೆ ಊಟ ಆಗಿದ ತಕ್ಷಣ. ಸೊ ಆಮೇಲೆ ಬಂದು ಮೊಬೈಲ್ ಎತ್ಕೊಂಡನು. 1 ಅವರ್ ಸುಮ್ಮನೆ ಅನ್ವಾಂಟೆಡ್ ರೀಲ್ಸ್ ನೋಡ್ಕೊಂಡೇ ಟೈಮ್ ಪಾಸ್ ಆಗ್ಬಿಟ್ಟೈತೆ. ನೋಡಿದ್ರೆ 1 ಅವರ್ ಆಗಿದೆ, 12 ಗಂಟೆ ಇವಾಗ. 12 ಗಂಟೆ ಆಯಿತು. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸ್ವಲ್ಪ ಬಟ್ಟೆ ವಾಶ್ ಅಂತೆ, ಕ್ಲೀನಿಂಗ್ ಅಂತ ಎಲ್ಲ ಇದೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನನ್ನ ವೀಡಿಯೋಸ್ ನೋಡ್ತೀರಿ, ಇನ್ನೂ ಒಳ್ಳೆ ವೀಡಿಯೋಸ್ ಬರ್ತದೆ. ವಿಡಿಯೋ ಬೈ ವಿಡಿಯೋ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.